ತಮಗೆಲ್ಲರಿಗೂ ಗೊತ್ತಿದೆ, ರಾಜ್ಯ ಘಟಕದ ಅಧ್ಯಕ್ಷರು ಬಂದಿದ್ದು ಪಕ್ಷ ಸಂಘಟನೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲೂ ಕೂಡ ಇವತ್ತು ಹಿಂದೆ ಯಾವ ಥರ 7-8 ಸೀಟ್ ನಾವು ಗೆಲ್ತಾ ಬರ್ತಾ ಇದ್ದೀವಿ, ಮುಂಬರುವ ದಿನಗಳಲ್ಲಿ ಆ ಒಂದು ಉದ್ದೇಶ ಮತ್ತೆ ಪೂರೈಸಬೇಕಂತೇಳಿ ಇವತ್ತು ಪಕ್ಷ ಕೆಳಮಟ್ಟದಿಂದ ಕಟ್ಟಲು ಸದಸ್ಯತ್ವ ನೋಂದಾಣಿಕೆ ಮತ್ತು ಡಿಜಿಟಲ್ ಏನು ನಂಬರ್ ಮುಖಾಂತರ ನಾವು ಸದಸ್ಯರಾಗಬೇಕು, ಆ ಒಂದು ಕೆಲಸ ನಾವು ಮಾಡಬೇಕಾಗಿದೆ. ಅದಕ್ಕೆ ದಯಮಾಡಿ ನಮ್ಮ ಕಾರ್ಯಕ್ರಮದಲ್ಲಿ ಇವತ್ತೇನು ಜೋಶು, ಯಾಕಂದರೆ ನಾನು ನೋಡಿದ್ದೀನಿ ಕೇಳದ ಚುನಾವಣೆಯಲ್ಲಿ ಯಡ್ರಾಮಿ ಕಾರ್ಯಕ್ರಮದಲ್ಲಿ ನೋಡಿದ್ರೆ ದೊಡ್ಡಪ್ಪಗೌಡರು 20 ಇಲ್ಲ 30 ಸಾವಿರ ಲೀಡ್ಗೆ ಗೆಲ್ಲಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಕೆಳಮಟ್ಟದ ಏನು ಕಾರ್ಯಕರ್ತರು ಏನು ಕೆಳಗಿದ್ದಾರೆ ಎಲ್ಲ ಹಳ್ಳಿಗಳಲ್ಲಿ ಅವರು ಸ್ವಲ್ಪ ಬೂತ್ ಮಟ್ಟದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೆ, ಆದರೆ ಇವತ್ತು ನಾವು ಗೆಲ್ತಾ ಇದ್ದೀವಿ ಈ ಕ್ಷೇತ್ರ. ಅದಕ್ಕೆ ದಯಮಾಡಿ ಮುಂಬರುವ ದಿನಗಳಲ್ಲಿ ಒಂದು ಕೂಡ ನಮ್ಮ ಮಿಸ್ಟೇಕ್ ಆಗಲಾರ್ದಂಗೆ ನಾವು ಕೇವಲ ನಮ್ಮದಷ್ಟೇ ಓಟ್ ಹಾಕೋದು ಅಷ್ಟೇ ಅಲ್ಲ, ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಕೂತಂಥ ಕಾರ್ಯಕರ್ತರು ಏನು ಬಂದಿದ್ದೀರಿ, ಒಬ್ಬೊಬ್ಬರು ಒಂದು 20-20 ಓಟ್ ಹಾಕಿಸಿದ್ರೆ ಭಾಳ ಅದ್ಭುತ ಲೀಡಿಂದ ಅವರು ಮುಂದಿನ ದಿನಮಾನದಲ್ಲಿ ಗೆಲ್ತಾರೆ. ಅಷ್ಟೊಂದು ಕಾರ್ಯಕರ್ತರು ಅಭಿಮಾನಿಗಳು ಇವತ್ತು ದೊಡ್ಡಪ್ಪಗೌಡ್ರ ಮೇಲೆ ಇದ್ದಾರೆ. ವಿಶೇಷವಾಗಿ ಅವ್ರ ತಮ್ಮವರು ಬಸ್ಸುಗೌಡರು ಅವರು ಈ ಕ್ಷೇತ್ರಕ್ಕಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ, ಅದು ಭಾಳ ಅಪಾರವಾದಂಥ ಮಾತು. ಯಾಕಂದರೆ ಭಾಳಷ್ಟು ಅವ್ರ ಬಗ್ಗೆ ಕೇಳ್ಪಟ್ಟಿದ್ದೀವಿ, ಚಪ್ಪಾಳಿಕೆ ಮುಖಾಂತರ ತಮಗೆ ಗೊತ್ತಾಗ್ತಾ ಇದೆ. ಅವ್ರು ಭಾಳ ತಮ್ಮ ಈಗ ಅಣ್ಣವ್ರು ಎಲ್ಲಿದ್ದರೂ ಕೂಡ ಎಲ್ಲ ಕಾರ್ಯಕರ್ತರುಗಳ ಜೊತೆ ಅಣ್ಣತಮ್ಮದರಾಗಿ ಇದ್ದು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಬರ್ತಾ ಇದ್ದಾರೆ. ಬಸ್ಸುಗೌಡರಿಗೆ ನನ್ನ ವತಿಯಿಂದ ಒಂದು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ತಮ್ಮ ಇಲ್ಲಿ ಕೂತಂಥವ್ರಿಗೆ ಮತ್ತೊಂದು ಮನವಿ ಏನಂದರೆ, ಎಲ್ಲರ ಹತ್ರ ಸ್ಮಾರ್ಟ್ಫೋನ್ ಇದೆ, ನಿಮ್ಮ ಒಂದು ಸದಸ್ಯತ್ವ ನೋಂದಣಿ ಅಣ್ಣವ್ರು ಹೇಳ್ತಾರೆ, ಆ ನಂಬರ್ ಡೈಲ್ ಮಾಡೋ ಮುಖಾಂತರ ತಾವು ಆಗಬೇಕು. ಮತ್ತು ನಿಮ್ಮ ಎಲ್ಲ ಹಳ್ಳಿಗಳಲ್ಲಿ ಪ್ರತಿಯೊಂದು ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತ್ ಎಲ್ಲ ಕಡೆ ತಾವು ನಮ್ಮ ಪಕ್ಷದ ಒಂದು ಅಭಿಯಾನದಲ್ಲಿ ಪಾಲ್ಗೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಎಷ್ಟೊಂದು ಜನ ನೀವು ಮೆಂಬರ್ಶಿಪ್ ಆದರೆ ಅಷ್ಟು ಮತಗಳು ನಮ್ಮ ಗೌಡ್ರಿಗೆ ಬಿದ್ದಂಗೆ. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಜೇವರ್ಗಿಯಿಂದ ನಾವು ನಮ್ಮ ಅಭ್ಯರ್ಥಿಯನ್ನು ಗೆಲ್ಲಿಸ್ತೀವಿ ನಮ್ಮ ಮಾತನ್ನ ಸಂದರ್ಭದಲ್ಲಿ ಹೇಳಿ, ಸಮಯ ಭಾಳ ಆಗಿದೆ, ಎಲ್ಲರೂ ಮಾತಾಡಬೇಕಾಗಿದೆ. ಅದಕ್ಕೆ ಸ್ವಲ್ಪ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ನನಗಿಂತ ಹೆಚ್ಚಿಗೆ ಹಣ್ಣು ಭಾಳ ಮಾತಾಡತ್ತಾನ, ಅದಕ್ಕೆ ನೀ ಕಡಿಮೆ ಮಾಡಿ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ JDS. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ, ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.